ಇನ್ನು ಬೆಂಗಳೂರಿನ ಬಾಧವಾರದ ಬಿಐಇಸಿ ಆವರಣದಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಕಾರ್ಯಕ್ರಮ ಶುರುವಾಗಿದೆ. ನಿನ್ನೆ ಅಂತಾರಾಷ್ಟ್ರೀಯ ಟೆಕ್ ಸಮಿಟ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. 3 ದಿನಗಳ ಕಾಲ ಈ ಟೆಕ್ ಸಮಿಟ್ ನಡೆಯಲಿದೆ. ಇಂದು ರಾಜ್ಯದಲ್ಲಿ ಉದ್ಯಮಗಳನ್ನು ಸ್ಥಾಪಿಸಲಿರುವ ಸಂಸ್ಥಾಪಕರು, ನವೋದ್ಯಮಿಗಳ ಚಿಂತನ ಮಂಥನ ನಡೆಯಲಿದೆ. 1000ಕ್ಕೂ ಹೆಚ್ಚು ಹೂಡಿಕೆದಾರರು, 500ಕ್ಕೂ ಹೆಚ್ಚು ಭಾಷಣಕಾರರು, 1000ಕ್ಕೂ ಹೆಚ್ಚು ಪ್ರದರ್ಶಕರು, 15,000ಕ್ಕೂ ಹೆಚ್ಚು ಪರಿಣಿತರು, 50,000ಕ್ಕೂ ಹೆಚ್ಚು ಸಂದರ್ಶಕರು, 60 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಇದ್ದು ವಿವಿಧ ಹೂಡಿಕೆದಾರರ ಜೊತೆ ಸಮ್ಮೇಳನ ವೀಕ್ಷಿಸ್ತಾ ಇದ್ದಾರೆ. ಇನ್ನು ನಿನ್ನೆ ಕಾರ್ಯಕ್ರಮ ಉದ್ಘಾಟನೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಇದೊಂದು ಐಟಿ ಕ್ಷೇತ್ರದ ಬೆಳವಣಿಗೆ ಸಾಕ್ಷಿ, ಭವಿಷ್ಯ ನಿರ್ಮಾಣ ಮಾಡಲು ಇಲ್ಲಿ ಹಲವರು ಸೇರಿದ್ದಾರೆ ಎಂದರು. ಡಿಕೆ ಮಾತನಾಡಿ, ನಿಮ್ಮ ಪ್ರತಿಯೊಂದು ಹೂಡಿಕೆ ಕರ್ನಾಟಕವನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ತಾ ಇದೆ ಅಂತ ಹೇಳಿದರು. ಬೆಂಗಳೂರಿನ ಮಾಧವಾರದ ಬಿಐಇಸಿ ಆವರಣದಲ್ಲಿ ಬೆಂಗಳೂರು ಟೆಕ್ ಸಮಿಟ್ ಕಾರ್ಯಕ್ರಮ ಶುರುವಾಗಿದೆ. ನಿನ್ನೆ ದಿನ ಅಂತಾರಾಷ್ಟ್ರೀಯ ಟೆಕ್ ಸಮಿಟ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ರು. 3 ದಿನಗಳ ಕಾಲ ಈ ಟೆಕ್ ಸಮಿಟ್ ನಡೆಯೋದಿದೆ. ಒಂದು ದಿನ ಆಗಿದೆ, ಇವತ್ತು ಮತ್ತೆ ನಾಳೆ ನಡೆಯೋದಿದೆ. ಇವತ್ತು ರಾಜ್ಯದಲ್ಲಿ ಉದ್ಯಮಗಳನ್ನು ಸ್ಥಾಪಿಸಲಿರುವಂತಹ ಸಂಸ್ಥಾಪಕರು, ನವ ಉದ್ಯಮಿಗಳು ಚಿಂತನಾ ಮಂಥನ ನಡೆಯೋದಿದೆ. 1000ಕ್ಕೂ ಹೆಚ್ಚು ಹೂಡಿಕೆದಾರರು, 500ಕ್ಕೂ ಹೆಚ್ಚು ಭಾಷಣಕಾರರು ಇಲ್ಲಿ ಇರ್ತಾರೆ. ಜೊತೆಗೆ 1000ಕ್ಕೂ ಹೆಚ್ಚು ಪ್ರದರ್ಶಕರು ಇರ್ತಾರೆ. 15,000ಕ್ಕೂ ಹೆಚ್ಚು ಪರಿಣಿತರು, 50,000ಕ್ಕೂ ಹೆಚ್ಚು ಸಂದರ್ಶಕರು, 60 ದೇಶಗಳ ಪ್ರತಿನಿಧಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಹ ಇದ್ದು ವಿವಿಧ ಹೂಡಿಕೆದಾರರ ಜೊತೆಗೆ ಸಮ್ಮೇಳನವನ್ನ ವೀಕ್ಷಿಸ್ತಾ ಇದ್ದಾರೆ.